ಹಾಯ್ ಸ್ನೇಹಿತರೆ, ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ, ಆದ್ಮೇಲೆ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರ ಬರ್ತಕ್ಕಂತ ಟಿಇಟಿ ಪರೀಕ್ಷೆಯಲ್ಲಿ ಬರುವ ಟಿಇಟಿ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ಬರಬಹುದು. ನಾನು ಇಲ್ಲಿ ಚರ್ಚೆ ಮಾಡೋದು ಯಾವ್ದಪ್ಪ ಅಂದ್ರ ಶ್ರೇಣಿಗಳು ಅನ್ನುವಂತ ಟಾಪಿಕ್ ಇದೆ. ಈ ಶ್ರೇಣಿಗಳು ಅನ್ನುವಂತ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ವಶನ್ಸ್ ಗಳು ಬರ್ಬೋದು, MCQ ಕ್ವಶನ್ಸ್ ಗಳು ಏನೆಲ್ಲ ಬರಬಹುದು ಇಂಪಾರ್ಟೆಂಟ್. ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಐಡಿಯಾಸ್ ಗಳ ಜೊತೆಗೆ ವಿಶೇಷ ಮಾಹಿತಿ ಜೊತೆಗೆ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಎಕ್ಸಾಮ್ ಗೆ ಬರಬಹುದಾದಂತಹ ಸಂಭವನೀಯ ಪ್ರಮುಖ ಪ್ರಶ್ನೆಗಳಿದಾವೆ. ಬರೀ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಲೆಕ್ಕಗಳಿದಾವೆ ಸ್ನೇಹಿತರೆ. ಬನ್ನಿ ತಡ ಮಾಡಬೇಡ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ತಮ್ಗೆ. ನೋಡ್ರಿ, A1 ಅಂದ್ರೆ ಏನಿದೆ ಹೇಳ್ರಿ. ದಟ್ ಇಸ್ 1/2Q ಇದೆ. ಎರಡನೇ ಪದ ಸಮಾಂತರ ಸರಳ ಇದೆ. A2 ಅದನ್ನು ಕರೀತಾ ಇದಾವೆ. 1 - 2Q ಡಿವೈಡ್ ಬೈ ಏನಿದೆ ಹೇಳ್ರಿ 2Q ಇದೆ. A3 is equal to ಏನಪ್ಪಾ ಅಂದ್ರ 1 - 4Q ಡಿವೈಡ್ ಬೈ 2Q ಇದೆ. ರೈಟ್. ಸಮಾಂತರ ಶ್ರೇಣಿ ಪದಗಳು ಕೊಟ್ಟಿದ್ದಾರೆ. ಏನು ಕಂಡಿಡಿ ಅಂದರೆ ವ್ಯತ್ಯಾಸವನ್ನ ಏನ್ ಮಾಡಂದರು ಕಂಡಿಡಿದೆ ಅಂತ ಹೇಳಿದ್ದಾರೆ. ವ್ಯತ್ಯಾಸವನ್ನ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕಾಗ್ತದೆ. ಸಾಮಾನ್ಯ ವ್ಯತ್ಯಾಸ ದಟ್ ಇಸ್ ಡಿ ಇದೆ. ಡಿ ಅನ್ನ ಕಂಡುಹಿಡಿಬೇಕಾದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನ ಕಳೆದೋದ್ರೆ ನಮ್ಗೆ ಏನ್ ಸಿಗ್ತಾ ಇದೆ, ಸಾಮಾನ್ಯ ವ್ಯತ್ಯಾಸ ಸಿಗ್ತಾ ಇದೆ. ಎರಡನೇ ಪದ ಏನದಪ್ಪ ಅಂದ್ರ 1 - 2Q ಡಿವೈಡ್ ಬೈ ಏನಿದೆ 2Q ಇದೆ. ಮೈನಸ್ A1 ಅಂದ್ರೆ ಏನಿದೆ 1/2Q ಇದೆ. ಈ ರೀತಿ ಲೆಕ್ಕಗಳಿದ್ದಾಗ LCM ಅನ್ನ ತಗೋಬೇಕಾಗ್ತದೆ. ಎರಡು ಕಡೆ ಛೇದ ಸೇಮ್ ಇರೋದ್ರಿಂದ LCM ಏನಾಗ್ತದೆ ಹೇಳ್ರಿ 2Q ಆಗ್ತಾ ಇದೆ. 1 - 2Q ಆಗ್ತಾ ಇದೆ. ಮತ್ -1 ಇದೆ. ಒಂದ್ರಾಗ ಒಂದ್ ಕಳೆದ್ರಿ. ಎರಡೆರಡ ಕ್ಯಾನ್ಸಲ್ ಆಯ್ತು. ನೋಡ್ರಿ, Q ನು ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನ್ ಉಳಿತು? ದಟ್ ಇಸ್ -1 ಇಸ್ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ. ಆನ್ಸರ್ ಏನ್ ಬರ್ತಾ ಇದೆಪ್ಪ ಅಂತ ಕೇಳಿದ್ರೆ ನೋಡಿ, ಸಾಮಾನ್ಯ ವ್ಯತ್ಯಾಸ ಏನಾಗ್ತದೆ. A2 ಅಂದ್ರೆ ಏನಂದ್ರೆ 1 - 2Q ಡಿವೈಡ್ ಬೈ ಏನಿದೆ 2Q ಇದೆ. 1 - 2Q ಇದೆ. 2Q ಇದೆ. 2Q ಸೇಮ್ ಬರ್ತಾ ಇದೆ. ರೈಟ್. ಕನ್ಫ್ಯೂಷನ್ ಮಾಡ್ಕೊಕ್ ಹೋಗ್ಬೇಡಿ. ಒಂದ್ರ ಒಂದ್ ಕಳೆದು 0 ಆಯ್ತು. 2Q ಡಿವೈಡ್ ಬೈ 2Q ಆಗ್ತದೆ. 2Q ಕ್ಯಾನ್ಸಲ್ ಆಗ್ತದೆ. -1 ಉಳಿತಾ ಇದೆ. ದಟ್ ಈಸ್ ದಿ ಏನಪ್ಪಾ ಅಂದ್ರೆ ಡಿಫರೆನ್ಸ್ ಆಫ್ ಕಾಮನ್ ಡಿಫರೆನ್ಸ್ ಅಥವಾ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ. ಓಕೆ. ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕ ಇದಾವೆ ಅಂತ ಹೇಳ್ಬೋದು. ಇನ್ನು ಹೊರೈಟಿ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ. K ಇದೆ, 2K - 1 ಇದೆ, 2K + 1 ಇದೆ. ಇವು ಸಮಾಂತರ ಶ್ರೇಣಿಯ ಪದಗಳಾದರೆ K ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ. ಮೂರು ಪದಗಳು ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ ಪದಗಳ ಆಲ್ರೆಡಿ ಹೇಳಿದ್ದಾರೆ. ಹೌದಾ? K ನ ಬೆಲೆ ಕಂಡುಹಿಡಿದರೆ ಕಾಮನ್ ಆಗಿ ಮೂರು ಪದಗಳಿದ್ದು ಅಂದ್ರೆ ಅದು ಸಮಾಂತರ ಮಾಧ್ಯ ಅದನ್ನ ಕನ್ಸಿಡರ್ ಮಾಡೋಣ ಸ್ನೇಹಿತರೆ. ಸಮಾಂತರ ಮಾಧ್ಯ ಹೆಂಗಿರ್ತದಪ್ಪ ಅಂತ ಕೇಳಿದ್ರೆ ಆಲ್ರೆಡಿ ಗೊತ್ತೇ ಇದೆ. ಗೊತ್ತಿಲ್ಲಾದ್ರೂ ಗೊತ್ತು ಮಾಡ್ಕೋಬೇಕಾಗ್ತದ್ರಿ. ಸಮಾಂತರ ಮಾಧ್ಯ A, B ಈ ರೀತಿ ಪದಗಳು ಇರ್ತಾ ಇದಾವೆ. ಸಮಾಂತರ ಮಾಧ್ಯದಲ್ಲಿ ಅವಾಗ A is equal to ಏನಾಗಿರ್ತದೆ, A + B ಡಿವೈಡ್ ಬೈ ಏನಾಗಿರ್ತದೆ 2 ಆಗಿರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಹೌದಾ? A ಅಂದ್ರ ನೋಡ್ರಿ, ಇದು ಪದಗಳು ಇದೇ ರೀತಿ ಬರ್ತಾನೆ. ಇದೇ ರೀತಿ ಬರೋದಂದ್ರೆ ಒಂದನೇ ಪದ K ಆಗ್ತೈತಿ. ಎರಡನೇ ಪದ 2K - 1, ಆಮೇಲೆ 2K + 1. ಇದೇನಾಗ್ತದೆ A ಆಗ್ತಾ ಇದೆ. ಇದು ಕ್ಯಾಪಿಟಲ್ A ಆಗ್ತಾ ಇದೆ. ದಟ್ ಈಸ್ ಇದೇನಾಗ್ತದೆ B ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ. ಬೆಲೆಗಳನ್ನ ತುಂಬ್ರಿ. ಕ್ಯಾಪಿಟಲ್ A ಅಂದ್ರೆ ಏನ್ ಬರ್ತದೆ ಅಂದ್ರೆ 2K - 1. A ಅಂದ್ರೆ ಏನಿದೆ ದಟ್ ಈಸ್ K ಇದೆ. ಪ್ಲಸ್ B ಅಂದ್ರೆ ಏನಿದೆ 2K + 1 ಇದೆ. ಡಿವೈಡ್ ಬೈ ಏನಿದೆ ಅಂದ್ರೆ 2 ಇದೆ. 2 ಇಂಟು ಮಾಡೋಣ. ಎಸ್, ಡೆಫಿನೆಟ್ಲಿ ಇಂಟು ಮಾಡ್ರಿ. 2 × 2 ದಟ್ ಈಸ್ 4K ಆಗ್ತದೆ. -2 × 1 ದಟ್ ಈಸ್ 2 ಆಗ್ತಾ ಇದೆ. ಹೌದಾ? K + 2K ದಟ್ ಈಸ್ 3K ಆಗ್ತಾ ಇದೆ. +1 ಆಗ್ತಾ ಇದೆ. ಹೌದಾ? 2 ಆ ಕಡೆ ತಗೋರಿ, K ಈ ಕಡೆ ತಗೋರಿ. 4K 3K ಈ ಕಡೆ ಬಂದ್ರೆ ಏನಾಗ್ತದೆ ಮೈನಸ್ ಆಗ್ತದೆ. -2 ಈ ಕಡೆ ಬಂದ್ರೆ ಏನಾಗ್ತದೆ ಅಂದ್ರೆ +2 ಆಗ್ತಾ ಇದೆ. 4 ರ 3 ಕಳೆದ್ರೆ 1K ಉಳಿತು. 1 2 ಕೂಡಿಸಿದ್ರೆ ಎಷ್ಟೈತ್ರಿ? 3 ಬಂತು. ಆನ್ಸರ್ ಏನಪ್ಪ ಅಂದ್ರೆ 3 ಬಂತು. ದಟ್ ಈಸ್ ದ ವ್ಯಾಲ್ಯೂ ಆಫ್ K. ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ ರೀ. ಏನೆಲ್ಲ ಸ್ಟೆಪ್ಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು, ಜೊತೆಗೆ ಸೂತ್ರಗಳು ಕ್ಲಿಯರ್ ಆಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಬೇಕು. ಬರ್ತಕ್ಕಂತ ಟಿಇಟಿ ಪರೀಕ್ಷೆಯಲ್ಲಿ PUC ಸಿಲೆಬಸ್ ಬರ್ಬೋದು, ಸೈನ್ಸ್ ಕ್ವಶನ್ಸ್ ಗಳಾಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೋದು, ಮ್ಯಾಥ್ಸ್ ಸಹಿತ ಕ್ವಶನ್ಸ್ ಬರುವಂತ ಸಾಧ್ಯತೆ ಇದಾವೆ. ಹಾಗಾಗಿ ನಿಮ್ಮ ತಯಾರಿ ಈಗಿನಿಂದಲೇ ಇರಲಿ. ತಯಾರಿ ಟಿಇಟಿ ಸಂಬಂಧಪಟ್ಟಂತೆ ಅಥವಾ PSR ಏನಾದ್ರು ಸ್ಟಡಿ ಮಾಡ್ತಾ ಇರೋದ್ರೆ ಅದಕ್ಕೂ ಸಂಬಂಧಪಟ್ಟಂತೆ. ಯಾಕಂದ್ರೆ ಟೈಮ್ ಬಹಳ ಇಂಪಾರ್ಟೆಂಟ್ ಇದೆ. ಆ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು
ಹೆಚ್ಚಿಗೆ ಅಂಕಗಳನ್ನ ನೀವೇನ್ ಮಾಡ್ಬೋದು ಕೊಡ್ಲಿಕ್ಕೆ ಸಾಧ್ಯ ಇದೆ. ಸೊ ರೈಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಏನ್ ಕೊಟ್ಟಿರ್ತೇನೆ, ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಸಹಿತ ಕೊಟ್ಟಿರ್ತೇನೆ, ಅದಕ್ಕೆ ತಾವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಮತ್ತೊಂದು ಪ್ರಶ್ನೆ ರೂಟ್ 7, ರೂಟ್ 28, ರೂಟ್ 63 ಇದೆ. ಸೊ ಇದರ ಮುಂದಿನ ಪದವನ್ನ ಕಂಡುಹಿಡಿಯಬೇಕಂದಿದ್ದಾರೆ. ಸಮಾಂತರ ಶ್ರೇಣಿಯ ಮುಂದಿನ ಪದ ಇದೆ ಸ್ನೇಹಿತರೆ. ಸೊ ನೋಡಿ, ಮೊದಲನೇ ಪದ ದಟ್ ಇಸ್ A1 ಎಷ್ಟಿದೆ, ರೂಟ್ 7 ಇದೆ. A2 ಏನಿದೆ, ರೂಟ್ 28 ಇದೆ. ರೂಟ್ 28 ಅನ್ನ ನಾನು ಹೆಂಗ್ ಬರಿಬಹುದು, 4 × 7 ಅಂತ ಬರಿಬಹುದು. 4 × 7 = 28 ಬರಿಬಹುದು. 4ರ ವರ್ಗಮೂಲ ಎಷ್ಟಾಗ್ತದೆ, 2√7. ದಟ್ ಇಸ್ A2 ಅಂದ್ರೆ ಎಷ್ಟು ಬರ್ತದೆ, 2√7 ಆಗ್ತಾ ಇದೆ. A3 ಅಂದ್ರೆ ಎಷ್ಟಿದಪ್ಪ, ಆತರ ರೂಟ್ 63 ಇದೆ. 63 ದಟ್ ಇಸ್ ಈಕ್ವಲ್ ಟು 9 ಎಷ್ಟೇ, 9 7 63 ಆಗ್ತಾ ಇದೆ. 9ರ ವರ್ಗಮೂಲ 3 ಬರ್ತಾ ಇದೆ. ದಟ್ ಇಸ್ ನಮಗೆ ಇವಾಗ ಏನ್ ಬೇಕಾಗಿದೆ ಹೇಳ್ರಿ, ದಟ್ ಈಸ್ ನಂಬರ್ ಆಫ್ ಟರ್ಮ್ಸ್. ನೆಕ್ಸ್ಟ್ ಟರ್ಮ್ ಬೇಕಾಗಿದೆ, ಮೀನ್ಸ್ 4ನೇ ಪದ ಬೇಕಾಗಿದೆ. ಅದನ್ನ ಎಷ್ಟನೇ ಪದ ರೀ, 4ನೇ ಪದ. ಸೊ ನಿಮ್ಗೆ ಗೊತ್ತಿರ್ಬೇಕು, ಮೊದಲನೇ ಪದ ಏನಾಗಿರ್ತದೆ, ಎ ಆಗಿರ್ತದ್ರಿ. A1 = ಏನಾಗಿರ್ತದ್ರಿ, A2 = ಏನಾಗಿರ್ತದ್ರಿ, A+B ಆಗಿರ್ತಾ ಇದೆ. ಅಥವಾ A1 ಅಂದ್ರೆ ಎ ಅಂದ್ರೆ ಹೇಳ್ರಿ, ದಟ್ ಈಸ್ ನೋಡ್ರಿ A2 ಹೆಂಗ ಬರಿಬಹುದಲ್ಲ, A1 ಕ D ಕೂಡ್ಸಿ ಅಂದ್ರ ಸೊ A2 ಸಿಗ್ತಾ ಇದೆ. ಅಥವಾ A3 ಅನ್ನ ನೋಡಿ ಹಿಂಗೂ ಬರೀಬಹುದು, ರೈಟ್. ಎಸ್, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು ನಮ್ಗೆ. A3 ಅಂದ್ರೆ ಹೆಂಗ್ ಬರೀಬಹುದ್ರಿ, ಎದಾಗ ನಾವ್ ಏನ್ ಮಾಡ್ತಾವ್ರಿ, 2D ಅನ್ನ ಕೂಡಿಸ್ತಾ ಇದ್ದೇವೆ. ಎದಾಗ ನಾವ್ ಏನ್ ಮಾಡ್ತೇವ್ರಿ, 2D ಅನ್ನ ಕೂಡಿಸ್ತಾ ಇದ್ದೇವೆ. ಅಥವಾ A3 ದಾಗ ಡೈರೆಕ್ಟ್ ಆಗಿ ಬರೀಬಹುದು ನೋಡ್ರಿ. A3 ದಾಗ ನಾವ್ ಏನ್ ಮಾಡ್ಬೋದು, A2 ಕ್ಕೆ ಏನ್ ಮಾಡ್ಬೋದು, D ಅನ್ನ ಕೂಡಿಸಿದ್ವಿ ಅಂದ್ರೆ ನಮ್ಗೆ A3 ನ ಸಿಗ್ತಾ ಇದೆ. A3 ಅಂದ್ರೆ A+2D, ದಟ್ ಈಸ್ ಆಲ್ಸೋ ರೈಟ್. A2+B, ದಟ್ ಈಸ್ ಆಲ್ಸೋ ರೈಟ್. ಹೌದಾ. ನೆಕ್ಸ್ಟ್ ಟರ್ಮ್ ಬೇಕಾದಾಗ ಈಗ ನಮ್ಗೆ 4ನೇ ಪದ ಬೇಕಾಗಿತ್ತು ಅಂದ್ರೆ A+3D, ದಟ್ ಈಸ್ ಆಲ್ಸೋ ರೈಟ್, ನೋ ಪ್ರಾಬ್ಲಮ್. ಅಥವಾ ಇದನ್ನ ಹೆಂಗು ಬರಿಬಹುದು ಹೇಳ್ರಿ, ಎಸ್, A3 ದಾಗ ಏನ್ ಮಾಡ್ಬೋದು, ಡಿ ಡೈರೆಕ್ಟ್ ಕೂಡಿಸಿದ್ರೆ ಉತ್ತರ ಸಿಗ್ತಾ ಇದೆ. ನಮ್ಗೆ ಇಲ್ಲಿ 1ನೇ ಪದ, 2ನೇ ಪದ, 3ನೇ ಪದ ಅಂದ್ರೆ ಎಷ್ಟನೇ ಪದ ಬೇಕಾಗಿದೆ, ಎಸ್, ವೆರಿ ಗುಡ್, ದಟ್ ಈಸ್ 4th ಟರ್ಮ್ ಬೇಕಾಗಿದೆ. ಸೊ 4th ಟರ್ಮ್ ಹಿಂಗ್ ಬರಿಬಹುದು ನಾವು, A4 = A3 ಏನ್ ಬರಿಬಹುದು, ಡಿ ಬರಿಬಹುದು. A3 + D ಬರಿಬಹುದು. A3 ಅಂದ್ರೆ 3ನೇ ಪದ ಎಷ್ಟಿದೆ, 3√7 ಇದೆ. ಪ್ಲಸ್ ಡಿ ಕಂಡಿಡದಲ್ಲ, ಡಿ ಕಂಡಿಡಿರಿ ಕಡೆ, ಡಿ ಕಂಡಿಡ್ಬೇಕಾದ್ರೆ ಹೆಂಗ್ ಮಾಡ್ತಾವ್ರಿ, A2 ದಾಗ A1 ಅನ್ನ ಕಲಿತಾವೆ. A2 ಅಂದ್ರೆ ಏನಿದೆ, 2√7 ಇದೆ. A1 ಅಂದ್ರೆ √7 ಇದೆ. ಕನ್ಫ್ಯೂಸ್ ಮಾಡ್ಕೊಂಗಿಲ್ಲ, √7 ಕಳೆಯಂಗಿಲ್ಲ ರೀ, 0 ಬರೆಯಂಗಿಲ್ಲ. ಬಿಕಾಸ್ ಆಫ್ ಕರ್ಣಿಗಳ ಟಾಪಿಕ್ ನಮ್ಗೆ ಕ್ಲಾರಿಟಿ ಇರ್ಬೇಕಾಗ್ತದ, ಅವಾಗ ಕಳಿಲಿಕ್ಕೆ ಈಜಿ ಆಗ್ತದೆ. ಸಹಗುಣಕಗಳನ್ನ ಕಲಿಬೇಕು. ಇನ್ನು √7 2 ಇದಾವೆ. ಇನ್ನು √7 ಎಷ್ಟಿದೆ ಹೇಳ್ರಿ, ಎಸ್, √7 ಇಲ್ಲಿ 1 ಇದೆ. ಇನ್ನು √7 2 ಇದಾವೆ. 2ರಾಗ ಸಹಗುಣಕಗಳನ್ನ ಕಲಿಬೇಕಾಗ್ತದೆ. ಸೊ ರೂಟ್ ಹೆಂಗಿದೆ ಹಂಗೆ ಹೇಳ್ರಿ, 2ರಾಗ 1 ಕಳೆದ್ರೆ 1. ಸೊ ಅಲ್ಲಿ 1 ಇರ್ತದೆ, ನಾವು ಬರೆಯಂಗಿಲ್ಲ. ದಟ್ ಈಸ್ ಆಲ್ವೇಸ್ ಏನಾಗಿರ್ತದೆ, ಡಿ ಆಗಿರ್ತಾ ಇದೆ, ನೆನಪಿಟ್ಕೊಳ್ಳಿ. ದಾಖಲಾದ ಸಹಗುಣಕ 1 ಇತ್ತಂದ್ರ ಬರೆಯುವ ಹಾಗಿಲ್ಲ, 1 ಇರ್ತಾ ಇದೆ. ನಾವು ಶುದ್ಧ ಕರ್ಣಿ ಅಂತ ನಾವು ಕರಿತಾ ಇದ್ದೇವೆ. ಈಗಾಗಲೇ ಕರ್ಣಿ ಟಾಪಿಕ್ ಗಳನ್ನು ನಾವು ಕಲಿತಾ ಇದ್ದೇವೆ ಅದನ್ನ, ಹೌದಾ. ಸೊ ಈ ರೀತಿ ನಿಮ್ಗೆ ಕಾನ್ಸೆಪ್ಟ್ ಗಳು ಏನಾಗಿರ್ಬೇಕಾದ್ರೆ ಕ್ಲಾರಿಟಿ ಇರಬೇಕು. ನಾನ್ ಬಹಳ ಪದೇ ಹೇಳ್ತಿರ್ತೇನೆ ನಿಮ್ಗೆ, ಏನಂದ್ರೆ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗಿದ್ರೆ ನೀವು ಯಾವತ್ತೂ ಸಹಿತ ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ನೆನ್ಪಿಟ್ಕೊಳ್ಳಿ, ಹೌದಾ. ಸೊ ಅಂದ್ರೆ ಡಿ ಅಂದ್ರೆ ಎಷ್ಟು ಬತ್ರಿ, √7 ಬತ್ತು. ಕೂಡಿಸ್ಬೇಕಾದ್ರೆ ಏನ್ ಹೇಳ್ರಿ, ಇಲ್ಲಿ ಏನು ಇಲ್ಲ 1 ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಸಹಗುಣಕಗಳು ಇಲ್ಲಿ 3 ಇದಾವೆ, ಇಲ್ಲಿ 1 ಇದಾವೆ. 3 1 ಕೂಡಿಸಬೇಕು, √7 ಹಂಗೆ ಇಡಬೇಕು. 3 1 ಕೂಡಿಸಿದ್ರೆ ಎಷ್ಟು ಬರ್ತದೆ, 4√7. ಆನ್ಸರ್ದಾಗ ಹಿಂಗಿದ್ರೆ ಉತ್ತರ ಬರೀರಿ, ಬೇಡನಾಗಿಲ್ಲ. ಆನ್ಸರ್ದಾಗ ಹಿಂಗೂ ಇರ್ಬೋದು ಆನ್ಸರ್, 4√7. ಸೊ ಆನ್ಸರ್ ಏನ್ ಬಂತ ಹೇಳಿ ನಮ್ದ, 4ನೇ ಪದ 4√7 ಬತ್ತು. ಆನ್ಸರ್ದಾಗ ಹಿಂಗೂ ಇರಂಗಿಲ್ಲ. ಕೆಲವೊಮ್ಮೆ ಏನ್ ಮಾಡಿದಪ್ಪ ಅಂದ್ರೆ ಒಳಗಡೆ 4 ಒಳಗಡೆ ಹೋಯ್ತು ಅಂದ್ರೆ ಏನಾಗ್ತದೆ, 4 ಒಳಗಡೆ ಹಾಕಿದ್ರೆ 4 ಸ್ಕ್ವೇರ್ ಆಗ್ತದೆ. ಆಮೇಲೆ ಏನಿದೆ ಅಂದ್ರೆ 7 ಇದೆ. 4 ಸ್ಕ್ವೇರ್ ಅಂದ್ರೆ ಎಷ್ಟೈತ್ರಿ, 16 ಆಯ್ತು. 16 7 ಅಲ್ಲ. ಸೊ 7 6 42, 7 1 7 4 11. ನಮ್ಮದ 4ನೇ ಪದ ಇದು ಆಗಿರ್ಬೋದು ನೋಡಿ. ಯಾಕೆ ಹಿಂಗ್ ಬರ್ದೆ ಹೇಳ್ರಿ ನಾನು, ಬಿಕಾಸ್ ಆಫ್ ನೋಡ್ರಿ, ಮೊದಲನೇ ಪದ √7, √28, √63 ಕೊಟ್ಟಿದ್ದಾನೆ, ಹೌದಾ. ಅಲ್ಲಿ ಈ ರೀತಿ ಇಲ್ಲ, √7 ದಾಗ ಆನ್ಸರ್ಗಳಿಲ್ಲ, ಹೌದಾ. ಟೋಟಲ್ ದಾಗ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ನಾವೇನ್ ಮಾಡ್ಬೇಕು, ಈ ರೂಪದಾಗ ಸಹಿತ ಟ್ರೈ ಮಾಡಿ ನೋಡ್ಬೇಕು. ಆಪ್ಷನ್ಸ್ ಯಾವ್ದು ಇರ್ತದಲ್ಲ ಅದನ್ನ ಆನ್ಸರ್ ನಾವು ಫೈನಲೈಸ್ ಮಾಡ್ಬೇಕಾಗ್ತದೆ ನೋಡಿ. ಮಜಾ ಆಗಿರ್ತದೆ, ನೋಡ್ಲಿಕ್ಕೆ ಈಜಿ ಅನಿಸ್ತಾ ಇದಾವೆ, ಬಟ್ ಅದ್ರ ಒಳ ಅರ್ಥ, ಒಳಗಿನ ಕಾನ್ಸೆಪ್ಟ್ ಗಳು ನಮಗ ಕ್ಲಾರಿಟಿ ಇರ್ತದೆ. ಡೆಫಿನೆಟ್ ಆಗಿ ಈಸಿಯಾಗಿ ಲೆಕ್ಕಗಳನ್ನ ಏನ್ ಮಾಡೋದು, ಸೊ ಬಿಡಿಸಬಹುದು ಅಂತ ಹೇಳ್ತಾ ನೋಡಿ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. 1/(x2)
1/x3 1/x5 ಇದೆ, x+5. ಸೊ ಇವು ಸಮಾಂತರ ಶ್ರೇಣಿಯ ಪದಗಳಾದ್ರೆ x ನ ಬೆಲೆಯನ್ನ ಕಂಡುಹಿಡಿಯಿರಿ. x ನ ಬೆಲೆಯನ್ನ ಕಂಡುಹಿಡಿಬೇಕಾದ್ರೆ ನಾವು ಎರಡು ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ನೀವು ಸಾಮಾನ್ಯ ವ್ಯತ್ಯಾಸದ ಮೂಲಕ ಕಂಡುಹಿಡಿಸಬಹುದು, ಯಾಕೆ ಎಲ್ಲ ಡಿ ಸೇಮ್ ಇರ್ತದೆ ಎಲ್ಲ ತರದ್ದು. ಇಲ್ಲಾಂದ್ರೆ ಸಮಾಂತರ ಮಾಧ್ಯ ನಾನು ಹೇಳಿದಲ್ಲ ಏನು, ಸೊ ಇದು 3 ಪದಗಳಿರೋದ್ರಿಂದ ಸಮಾಂತರ ಮಾಧ್ಯವನ್ನು ಸಹಿತ ಕಂಡುಹಿಡಿಬಹುದು. ಆ ರೂಲ್ಸ್ ಸಹಿತ ಫಾಲೋ ಮಾಡಬಹುದು. ನಿಮ್ಗೆ ಯಾವ್ದಾದ್ರೆ ಎರಡು ಸೇಮ್ ಬರ್ತಾ ಇದೆ, ಸೊ ಬನ್ನಿ ಅವರ ಸಮಾಂತರ ಮಾಧ್ಯಕ್ಕೆ ಅನುಕೂಲಕವಾಗಿ ಬರೋಣ. ಇದು ಏನನ್ನ ಕ್ಯಾಪಿಟಲ್ ಎನ್ ಏನು. ಸೊ ಎ ಇಸ್ ಈಕ್ವಲ್ ಟು ಸೂತ್ರ ಏನಿದೆ, ಎ ಪ್ಲಸ್ ಬಿ ಡಿವೈಡ್ ಬೈ ಏನಿದೆ 2 ಇದೆ. ಎ ಅಂದ್ರೆ ಏನಿದೆ 1 ಡಿವೈಡ್ ಬೈ 1 ಡಿವೈಡ್ ಬೈ x plus 3 that is equal to a ಅಂದ್ರೆ ಏನು 1 plus x by 2 plus b ಅಂದ್ರೆ 1 divided by x plus 5. So divided by ಎಷ್ಟು 2 ಇದೆ. ಕ್ಲಿಯರ್ ಬರ್ಕೊಂಡ್ರೆ ಇದು 2 ಈ ಕಡೆ ಇಂಟು ಮಾಡಿದ್ರೆ 2 into 1 ಅಂದ್ರೆ 2 ಆಯ್ತು. ಸೊ ಡಿವೈಡ್ ಬೈ ಏನಿದೆ x plus 3 is equal to ಇಲ್ಲಿ LCM ತಗೊಳ್ಳಿ x plus 2 x plus 5 that is ಗುಣಾಕಾರ ಆಗಿಬಿಡ್ತಾವ. ಆಮೇಲೆ x plus 5 ಇದು ಗುಣಾಕಾರ ಆಗ್ತದೆ. ಒಂದೇ ಅಂದ್ರೆ ಇದಕ್ಕೆ ಈ ಕಡೆ ಗುಣಾಕಾರ ಅಂದ್ರೆ x plus 2 ಆಯ್ತು. ಹೌದಾ? ಸೊ ಲೆಕ್ಕಿನ ಮುಗಿದಿಲ್ಲ, ನೆನ್ಪಿಟ್ಕೋರಿ. ಹೌದಾ? ಸೊ ಇವಾಗ ಕೆಳಗಿನ ಗುಣಾಕಾರ ಮಾಡ್ರಿ. 2 ಬೈ ಏನಿದೆ 2 ಡಿವೈಡ್ ಬೈ x plus 3 ಇದೆ is equal to x ಏಟೈತ್ರಿ 2x 5 ಪ್ಲಸ್ 2 ಅಂದ್ರೆ ಎಷ್ಟೈತ್ರಿ 7 ಐತಿ. 5 ಪ್ಲಸ್ ಅಂದ್ರೆ ಇನ್ನ x ಇಂಟು ಇದಕ್ಕೆ ಗುಣಾಕಾರ ಮಾಡ್ರಿ, ಆಮೇಲೆ 2 ತಂದು ಇದಕ್ಕೆ ಗುಣಾಕಾರ ಮಾಡ್ರಿ. ರೈಟ್? ಓಕೆ, ಸೊ ಗುಣಾಕಾರ ಮಾಡೋಣ x into x, so that is x square ಆಗ್ತಾ ಇದೆ ಪ್ಲಸ್ x into 5 that is 5x. next 2 into x that is 2x. next 2 into 5 that is 10 ಆಗ್ತಾ ಇದೆ. ಹೌದಾ? ಸೊ ಇವಾಗ ಓರೆ ಗುಣಾಕಾರ ಮಾಡೋಣ. ಎಸ್, ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತ ಮಾಡ್ಕೊಂಡ್ಬಿಡ್ರಿ ಕೆಳಗಿನ ಛೇದವನ್ನ. 2x ಪ್ಲಸ್ ಏನಿದೆ 7 ಇದೆ, ಇಲ್ಲಿ x ಸ್ಕ್ವೇರ್ ಇದೆ, 5x 2x ಏಟೈತ್ರಿ 7x ಪ್ಲಸ್ 10. ನೋ ಪ್ರಾಬ್ಲಮ್. ಓಕೆ, ಎಸ್ ನೋಡ್ರಿ. ಸೊ ಈ ರೀತಿ ಆನ್ಸರ್ ನಮ್ಗೆ ಸಿಗ್ತಾ ಇದಾವೆ. ಈಗ ಓರೆ ಗುಣಾಕಾರ 2 into x ಸ್ಕ್ವೇರ್ ಅಂದ್ರೆ 2x ಸ್ಕ್ವೇರ್, 2 into 7 14x, 2 into 10 20 is equal to ಗುಣಾಕಾರ ಮಾಡಿಗ x into 2x 2x square, x into 7 7x, next 3 into 2 that is 6x, next 3 into 7 that is 21. ನೋಡ್ರಿ ಮಜಾ ಆಗಿರ್ತಕ್ಕಂಥ ಲೆಕ್ಕದಾದ್ರೆ. ಎಸ್, ವೆರಿ ಗುಡ್. ಸೊ ಇವಾಗ ಇನ್ನೂ ಸಂಕ್ಷಿಪ್ತ ಮಾಡ್ರಿ, ಇವೆರಡು ಕೂಡಿಸ್ರಿ. ಸೊ ನೋಡ್ರಿ 2x square plus 14x plus 20 ಇದು ಈ ಕಡೆ ಬಂದ್ರೆ ಏನೈತ್ರಿ minus 2x square. 7 6 13 ಈ ಕಡೆ ಬಂದ್ರೆ 13x, 21 ಈ ಕಡೆ ಬಂದ್ರೆ minus 21. ರೈಟ್? ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ 2x square ದಾಗ 2x square ಆಯ್ತು 0 ಆಯ್ತು ಕಳೆದ್ರೆ. 14x ದಾಗ 13x ಕಳೆದ್ರೆ 1x ಉಳಿತು. 20 21 ಕಳೆದ್ರೆ minus 1 ಉಳಿತು, that is equal to 0. ಹಾಗಾದ್ರೆ x is equal to ಎಷ್ಟು ಹೇಳ್ರಿ 1. ನೋಡ್ರಿ ಒಂದು ಉತ್ತರ ತರ ಇಷ್ಟೆಲ್ಲ ರಾಯ್ಡ್ ಮಾಡ್ಬೇಕಾಗುತ್ತೆ. ಹೌದಲ್ರಿ? ಎಸ್, ದಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ನಾವು ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕ. ಸುಮ್ಮನೆ ಇಂಪಾರ್ಟೆಂಟ್ ಲೆಕ್ಕಗಳನ್ನ ತರೋಲ್ಲ ರೀ, ಎಕ್ಸಾಮ್ ಪ್ರೊಬಬಿಲಿಟಿ ಇರಬಹುದು ಅಂತ ಲೆಕ್ಕಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ. ಹೌದಾ? ಯಾಕಂದ್ರೆ ನೀವು ಯೂಟ್ಯೂಬ್ ನೋಡ್ತಾ ಇದ್ರ ಅಂದ್ರೆ ನಮ್ ಕ್ಲಾಸ್ ವೇಸ್ಟ್ ಆಗ್ಬಾರ್ದು, ಜೊತೆಗೆ ನಿಮ್ ಟೈಮ್ ವೇಸ್ಟ್ ಆಗ್ಬಾರ್ದು. ಹೌದಲ್ರಿ? ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ, ಮೋಸ್ಟ್ ಬ್ಯೂಟಿಫುಲ್. ಸಮಾಂತರ ಶ್ರೇಣಿಯ ಮೊದಲನೇ ಪದ ಪಿ. ಮೊದಲನೇ ಪದ ಅಂದ್ರೆ ಏನ್ರಿ a1. a1 ಅಂದ್ರೆ a ಅಂದ್ರೆ ಏನ್ ಬಿಡಿದಾರೆ ಪಿ. ಇನ್ನು ವ್ಯತ್ಯಾಸ q. ವೆರಿ ಗುಡ್. d is equal to what? q ಕೊಟ್ಟಿದ್ದಾರೆ. ಅವರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ ಎಂದರೆ a10 is equal to s2 ಅಂತ ಕೇಳಿದ್ದಾರೆ. ಈಗಾಗಲೇ ನಾನು ಹೇಳಿದೆ 10ನೇ ಪದ ಡೈರೆಕ್ಟ್ ಆಗಿ ಬರೀತಾ ಇದೆ ನೋಡ್ರಿ. ಸೊ 10ನೇ ಪದ ಬರಿಬೇಕಾದ್ರೆ ಏನಂತ ಬರಿಬಹುದು, a plus 9d. ಶಾರ್ಟ್ಕಟ್ ಫಾರ್ಮ್ ಅನ್ನು ಬರೀತಾರೆ a plus 9d, that is right. ಓಕೆ, a ಅಂದ್ರೆ ಏನದ ಮೊದಲನೇ ಪದ p 9 ಇದೆ. d ಅಂದ್ರೆ ಏನಿದೆ ಅಂದ್ರೆ that is q ಇದೆ. ಸಾಮಾನ್ಯ ವ್ಯತ್ಯಾಸ ಏನಿದೆ ಅಂದ್ರೆ q ಇದೆ. ಸೊ 10ನೇ ಪದ ಏನಿದೆ p plus 9q. ಸೊ ಆನ್ಸರ್ ಏನಾಯ್ತು ಮುಗಿದೋಯ್ತು. ನೋಡ್ರಿ ಎಷ್ಟು ಈಜಿ ಇದೆ. ಸೂತ್ರದ ಬೆಲೆಗಳು ತುಂಬ ಬಂದು ಡೈರೆಕ್ಟ್ ಆಗಿ ನಾವೇನ್ ಮಾಡಬಹುದು, ಆನ್ಸರ್ ಅನ್ನ ತುಂಬಬಹುದು. a plus 9q that is ಏನಪ್ಪಾ ಅಂದ್ರೆ ಶ್ರೇಣಿಯ 10ನೇ ಪದ ಅದನ್ನು ಕರಿತಾ ಇದಾವೆ. a plus 9q ಅದನ್ನು ಕರಿತಾ ಇದಾವೆ. ನೆನ್ಪಿಟ್ಕೊ ನೋಡಿ. ಕಷ್ಟ ಪ್ರಶ್ನೆ ಒಂದ್ ಸ್ವಲ್ಪ ಬೇರೆ ಬೇರೆ ಅನ್ಸಿದ್ರಿ, ಬಟ್ ಅದ್ರಲ್ಲಿ ಏನೂ ಇಲ್ಲ ರೀ, ಸಿಂಪಲ್ ಇದೆ ರೀ, ಆರಾಮಾಗಿ ಬರೀಬಹುದು. ಹೌದಲ್ರಿ? ಎಸ್, ಬನ್ನಿ ನೆಕ್ಸ್ಟ್ ಮತ್ತೊಂದು ಹೊರೈಟಿ ಆಗಿರ್ತಕ್ಕಂಥ ಪ್ರಶ್ನೆ. ಸಮಾಂತರ ಶ್ರೇಣಿ n ಪದಗಳ ಮೊತ್ತ. n ಪದಗಳ ಮೊತ್ತ ಕೊಟ್ಟಿದ್ದಾರೆ. ಸೊ ಮೊತ್ತ ಅಂದ್ರೆ ಏನ್ ಹೇಳ್ರಿ, Sn is equal to ಏನ್ ಕೊಟ್ಟಿದ್ದಾರೆ 3n square
ಪ್ಲಸ್ ಏನ್ ಹೇಳ್ರಿ 5 ಅನ್ನು ಕೊಟ್ಟಿದ್ದಾರೆ ಹೌದಾ. ಸೊ ಅದರ ಶ್ರೇಣಿಯ ಎಷ್ಟನೇ ಪದ 164 ಆದಿತ್ಯಕ್ಕೆ ಶ್ರೇಣಿಯ ಎಷ್ಟನೇ ಪದ 164 ಅಂದ್ರೆ ಎನ್ನೇ ಪದ ಕಂಡುಹಿಡಬೇಕು. ಎಷ್ಟನೇ ಪದ 164 ಆಗಿದೆ. ಎಷ್ಟನೇ ಪದ ಬೇಕಾದ್ರೆ ನಮಗೆ ಎ ಬೇಕು ಡಿ ಬೇಕು. ಇದರ ಎ ಮತ್ತು ಡಿ ಕಂಡುಹಿಡ್ಕೋಬೇಕಾದ್ರೆ ಸೊ ಫಸ್ಟ್ ಎನ್ ಇಸ್ ಈಕ್ವಲ್ ಟು 1 ತಗೋಬೇಕಾಗಿದೆ. ಹಾಗಾದ್ರೆ ಎಸ್ ಒನ್ ಇಸ್ ಈಕ್ವಲ್ ಟು 3 ಎನ್ ಜಾಗದಾಗ 1 ಸ್ಕ್ವೇರ್ 5 ಎನ್ ಅಂದ್ರೆ 1. ಸೊ ಡೈರೆಕ್ಟ್ 3 1 ಸ್ಕ್ವೇರ್ ಅಂದ್ರೆ 1 ಪ್ಲಸ್ 5 ಅಂದ್ರೆ 5 3 ಒಂದೇ 3 1 5 ಎಷ್ಟೈತ್ರಿ 8 ಆಯ್ತು. ಎಸ್ ಒನ್ ಇಸ್ ಈಕ್ವಲ್ ಟು 8. ಎಸ್ ಒನ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಏನ್ ಹೇಳ್ರಿ ಮೊದಲನೇ ಪದ ಆಗಿರ್ತೈತಿ. ಎಸ್ ಒನ್ ಅಂದ್ರೆ ಒಂದು ಪದದ ಮೊತ್ತ. ಹಾಗಾಗಿ ಎ ಇಸ್ ಈಕ್ವಲ್ ಟು ನಮಗೆ ಇಲ್ಲಿ ಏನಾಯ್ತು ಸಿಕ್ತು. ಎ ಇಸ್ ಈಕ್ವಲ್ ಟು ಎಷ್ಟು ಸಿಕ್ಕ್ರೆ 8. ಇನ್ನು ಎನ್ ಇಸ್ ಈಕ್ವಲ್ ಟು 2 ತುಂಬಿರಿ ಅಂದ್ರೆ ಅವಾಗ ಎಸ್ ಟು ಇಸ್ ಈಕ್ವಲ್ ಟು 3 ಬ್ರಾಕೆಟ್ ಎನ್ ಜಾಗದಾಗ 2 ತುಂಬ್ರಿ 5 ಎನ್ ಜಾಗದಾಗ 2 ತುಂಬ್ರಿ 3 2 ಸ್ಕ್ವೇರ್ ಅಂದ್ರೆ 4 5 2 ಎಷ್ಟು ಹೇಳ್ರಿ 3 4 12 ಪ್ಲಸ್ 10 ಸೊ ದಟ್ ಈಸ್ ಏನೈತಲ್ರಿ 20. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಎಷ್ಟು ಸಿಕ್ತು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಎಷ್ಟು ದಟ್ ಇಸ್ ಮೀನ್ಸ್ ವಾಟ್ ಏನಪ್ಪಾ ಅಂದ್ರ ಎಷ್ಟು ಅಂದ್ರ 2 ಪದಗಳ ಮೊತ್ತ ರೀ a1 ಪ್ಲಸ್ a2 ಅದನ್ನ ಎಷ್ಟು ಅಂದ್ರೆ ಎಷ್ಟು ಅಂದ್ರೆ ಎಷ್ಟು ಬಂದಿದ್ರಿ 22 ಬಂದದ. a1 ಅಂದ್ರ ಮೊದಲನೇ ಪದ ಬಂದಿತಿ ಎಷ್ಟು ಹೇಳ್ರಿ 8 ಅದ. ಹಂಗಾರೆ ನಮಗೆ ಎರಡನೇ ಪದ ಸಿಗ್ತೈತಿ 8 ಈ ಕಡೆ ಬಂದ್ರ ಮೈನಸ್ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು 8. 22 8 ಕಳೆದ್ರೆ ಎಷ್ಟು ಬರ್ತೈತ್ರಿ 8 14 ಬರ್ತದೆ. 8 ಯಾಕೆ ಕಂಡು ಹಿಡಿದು ಅಂದ್ರ ನಮಗ್ ಬೇಕಾಗಿರೋದು ಯಾವ್ದಾದ್ರೆ ಎಸ್ ಡಿ ಬೇಕಾಗಿದ್ರಿ. ಡಿ ಕಂಡು ಹಿಡ್ಕೋಬೇಕಾದ್ರೆ 8 ಮೈನಸ್ a1 ಮಾಡ್ಲೇಬೇಕು. 8 ಅಂದ್ರೆ 14 a1 ಅಂದ್ರೆ 8. ಹಾಗಾದ್ರೆ ಡಿ ಅಂದ್ರೆ ಎಷ್ಟು ಬಂತು 6 ಬಂತು. ಡಿ ಅಂದ್ರೆ ಎಷ್ಟು ಬಂತು 6. ಎ ಅಂದ್ರೆ ಎಷ್ಟು ಹೇಳ್ರಿ 8 ಇದೆ. ಹಾಗಾದ್ರೆ ನಮಗೇನ್ ತಿಳಿದ್ರಪ್ಪ ಅಂದ್ರ ಎಷ್ಟನೇ ಪದ 160. ದಟ್ ಇಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ನ ಬೆಲೆಯನ್ನ ಕಂಡುಹಿಡಿಯಬೇಕು. ಎ ಏನಂದ್ರೆ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ 164. ಎ ಅಂದ್ರೆ 8 ಇದೆ ಸ್ನೇಹಿತರೆ. ಎನ್ ಅಂದ್ರೆ ಗೊತ್ತೇ ಇಲ್ಲ. ಡಿ ಅಂದ್ರೆ ಎಷ್ಟು ಬಂದದ 6 ಬಂದದ ಹೌದಾ. ಸೊ ಹಾಗಾರ ಈ ಒಂದು ಪಾಯಿಂಟ್ ಅನ್ನ ನೀವೇನ್ ಮಾಡ್ರಿ ಅಂದ್ರ ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಅನ್ನ ತಿಳಿಸ್ಬಿಡಿ ಸ್ನೇಹಿತರೆ. ಇದ್ರ ಮುಂದಿನ ಲೆಕ್ಕ ಎಣ್ಣನೇ ಪದ ಎಷ್ಟು ಬರ್ತೈತೆ ಅನ್ನೋದ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಶೇಷ ಮಾಹಿತಿ ಇದೆ ಗಮನಿಸಬೇಕು. ಇದೇ ಫೆಬ್ರವರಿ 26ರಿಂದ ಹೊಸ ಕರ್ನಾಟಕ ಟಿಇಟಿ ಸೈನ್ಸ್ ಮ್ಯಾಥ್ಸ್ ಟೀಚರ್ ಕೋರ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ ಲಾಂಚ್ ಮಾಡ್ತಾ ಇದ್ದೇವೆ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆಪ್ ಲಿಂಕ್ ಅನ್ನು ಸಹಿತ ಕೊಟ್ಟಿರ್ತೇನೆ. ಜೊತೆಗೆ ನಿಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನು ಸಹಿತ ಕೊಟ್ಟಿರ್ತೇನೆ. ತಾವಿನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ಬಹುದು. ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕರ್ನಾಟಕ ಟಿಇಟಿ ಸೈನ್ಸ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಸೊ ಕೋರ್ಸ್ನ ವಿಶೇಷತೆಯನ್ನ ಬಹಳ ಪದೇ ಪದೇ ಹೇಳಂಗಿಲ್ಲ. ಯಾಕಂದ್ರೆ ಬಹಳಷ್ಟು ಪದೇ ಪದೇ ಅಂದ್ರೆ ಏನೇಳಿ ಎಲ್ಲರೂ ಜಾಯ್ನ್ ಆಗಿರ್ತಾರೋ ಎಲ್ಲ ಐಡಿಯಾ ಇದೆ ನಮ್ ಬ್ಯಾಚ್ ಜಾಯ್ನ್ ಆದವರಿಗೆ ಹೌದಾ. ನಮ್ಮ ಹತ್ರ ನಾವು ಹೇಳ್ಕೊಡು ಬೇಡ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದ್ರ ಬಗ್ಗೆ ಅಂತ ಹೇಳ್ತಾ ಅವರು ಸ್ವಲ್ಪ ಒಂದಿಷ್ಟು ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಏನ್ ಸ್ಪೆಷಲ್ ಇದೆ ಈ ಬ್ಯಾಚ್ ಅಂದ್ರೆ ಪೇಪರ್ 2 ಇದೆ ರೀ. ಸೊ ಈ 3 ಮಂತ್ಸ್ ನಾವು ನಿಮ್ಗೆ ಕಂಪ್ಲೀಟ್ ಮಾಡ್ಕೊಡ್ತಾರೆ. 3 to 4 ಮಂತ್ಸ್ ಪಿಯುಸಿ ಬ್ಯಾಚ್ ನ ಜೊತೆಗೆ ಇಲ್ಲಿ ಪಿಯುಸಿ ಸಹಿತ ಏನಾಗುತ್ತೆ ಹೇಳ್ರಿ ಕವರ್ ಮಾಡ್ತಾ ಇದ್ದಾವೆ. ಪಿಯುಸಿ ಸಂಬಂಧಪಟ್ಟಂತ 1 ಮಾರ್ಕ್ ಕ್ವಶನ್ಸ್ ಗಳು ಏನೆಲ್ಲ ಬರಬಹುದು ಟಿಇಟಿಗೆ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಯಾರು ಕವರ್ ಮಾಡಂಗಿಲ್ಲ ಬಟ್ ನಾವು ಈ ಬ್ಯಾಚ್ ನಲ್ಲಿ ನಿಮ್ಗೆ ಕವರ್ ಮಾಡ್ಕೊಡ್ತೇವೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಪಿಯುಸಿ ಸಿಲೆಬಸ್ ನಲ್ಲಿ ಸುಮಾರು 7-8 ಕ್ವಶನ್ಸ್ ಬಂದಿರೋದ್ರಿಂದ ನಮ್ಮ ಸೈನ್ಸ್ ಅಭ್ಯರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕೋರ್ಸ್ ನಲ್ಲಿ ಹೊಸ ಎಡಿಷನ್ ಮಾಡ್ತಾ ಇದ್ದೇವೆ. ರೂಲ್ಸ್ ಎಲ್ಲ ಸೇಮ್ ಇದೆ. ಮ್ಯಾಥ್ಸ್ ಲೈವ್ ಕ್ಲಾಸ್ ನಡೀತಾ ಇದೆ, ಫಿಸಿಕ್ಸ್ ಲೈವ್ ಇರ್ತಾ ಇದೆ, ಬಯಾಲಜಿ ಕೆಮಿಸ್ಟ್ರಿ ರೆಕಾರ್ಡ್ ಇರ್ತಾ ಇದೆ. ಜೊತೆಗೆ ಸೈಕಾಲಜೀಸ್ ಎಲ್ಲ ಕೊಡ್ತಾ ಇದ್ದಾರೆ, ಕನ್ನಡ ಕೊಡ್ತಾ ಇದ್ದಾರೆ, ಇಂಗ್ಲಿಷ್ ಸಹಿತ ಕೊಡುವಂತ ಪ್ರಯತ್ನ ಈ ಸಲ ಮಾಡ್ತಾ ಇದ್ದಾರೆ. ಮೋಸ್ಟ್ ಲಾಸ್ಟ್ ಟೈಮ್ ಕಿಂತ ಈ ಸಲ ಬೆಸ್ಟ್ ಆಗಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಕಡಿಮೆ ಫೀಸ್ ನಲ್ಲಿ ಪಿಯುಸಿ ಸಹಿತ ಕವರ್ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ. ನೆನ್ಪಿಟ್ಕೋರಿ ಇಂಟ್ರೆಸ್ಟ್ ಇದ್ದಾರೆ ಏನಾಗ್ಬೋದು ಜಾಯಿನ್ ಆಗ್ಬೋದು. ಇದೇ ಫೆಬ್ರವರಿ 26 ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಆಪ್ ನಲ್ಲಿ ಕರ್ನಾಟಕ ಟಿಟಿ ಸೈನ್ಸ್ ಮ್ಯಾಥ್ಸ್ ಟೀಚರ್ ಕೋರ್ಸ್ ಮಾಡಿದ್ರೆ ಅಂದ್ರೆ ನಿಮಗೆ ಬ್ಯಾಚ್ ಅವೈಲೇಬಲ್ ಆಗ್ತಾ ಇದೆ ಅಂತ ಹೇಳ್ತಾ ಸೊ ಇಂಟ್ರೆಸ್ಟ್ ಇದ್ದವ್ರು ಜಾಯಿನ್ ಆಗ್ಬೋದು. ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸ್ನೇಹಿತರೆ ಈಗಾಗಲೇ ಮತ್ತೊಂದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾಲ್ ಫಾರ್ಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ PSTR ಸೊ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ. ಹಾಗಾದ್ರೆ ಈಗಿನಿಂದಲೇ ನೀವೇನ್ ಬೇಕು ಸ್ಟಡಿನ ಮಾಡ್ಬೇಕಾಗಿದ್ರೆ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥ್ಸ್ ಸೈನ್ಸ್ ಸೈಕಾಲಜಿ ಇದೆ, ಕನ್ನಡ ಇಂಗ್ಲಿಷ್ ಇದೆ, GK ಇದೆ. ಎಲ್ಲಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬ್ಯಾಚ್ ಕೋರ್ಸ್ ರೆಕಾರ್ಡ್ ಈಗಾಗಲೇ ಸ್ಟಾರ್ಟ್ ಇದೆ ಸ್ನೇಹಿತರೆ. ಇಂಟ್ರೆಸ್ಟ್ ಇದ್ದಾರೆ ಸಹಿತ ತಾವೇನ್ ಮಾಡಬಹುದು ಜಾಯಿನ್ ಆಗ್ಬೋದು. ವಿಶೇಷವಾಗಿರ್ತಕ್ಕಂಥ ಆಫರ್ಗಳು ಸಿಗ್ತಾ ಇದಾವೆ. ಇಂಟ್ರೆಸ್ಟ್ ಇದ್ದಾರೆ ಏನಾಗ್ಬೋದು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಸೊ ಇದೇ ರೀತಿ ಸ್ಟಡಿ ಮಾಡ್ರಿ ಜಾಯಿನ್ ಆಗೋದು ಬಿಡೋದು ನಂತರದ ವಿಷಯ. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ
ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೋರಿ, ಪರ್ಫೆಕ್ಟ್ ಆಗಿ ಹೋದ್ರಿ, ಬರ್ತಕ್ಕಂಥ ಎಕ್ಸಾಮ್ ಗಳ ಪ್ಯಾಟರ್ನ್ ಯಾವ್ದಲ್ಲ ಅದೇ ರೀತಿ ಸ್ಟಡಿ ಮಾಡೋದನ್ನ ನೀವೇನ್ ಮಾಡ್ರಿ ಕಲೀರಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಸ್ಟಡಿ ಮಾಡ್ತಾ ಇದೀನಿ. ಥ್ಯಾಂಕ್ ಯು.